ನಮಸ್ಕಾರ ಕ್ಯಾಟಲ್. ಇವತ್ತು ವಿಡಿಯೋ ಅಂದ್ರೆ ನಾವು ಆ ಕಡೆ ಕಡೆ ಬಂದೆವು. ಎಲ್ಲ ಯಾವ ರೀತಿ ಪ್ರೊಸೆಸ್ ನಡೀತಿಲ್ಲ, ವರ್ಕ್ ಹೆಂಗೈತಿ ಎಲ್ಲ ನೋಡಕ್ಕೆ ಬಂದೆವು. ನೋಡಿ ಫ್ರೆಂಡ್ಸ, ಇದೆಲ್ಲ ಆಲ್ ಟ್ರ್ಯಾಕ್ಟರ್ 3D ಪ್ರಿಂಟ್ಲೆ ರೆಡಿ ಮಾಡಿ ಇಲ್ಲಿ ಇಟ್ಟರು ನೋಡಿರಿ. ಇದು ಮೇನ್ ಅವ್ರದ ಆ ಕಡೆ ಲೋಗೋ ಇದೆ. ಇದೇ ಲೋಗೋ ನೋಡಿ ಫ್ರೆಂಡ್ಸ. ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದಲ್ಲ, ಯೂಟ್ಯೂಬಲ್ಲಿ ಈ ರೀತಿ ವಿಡಿಯೋ ಮಾಡ್ತಾರೆ ಅವರೆಲ್ಲ. ಅವರು ಟ್ರ್ಯಾಕ್ಟರ್ಗಳು ಯಾವ ರೀತಿ ಮಾಡ್ಯಾರ ನೋಡಿರಿ ಫ್ರೆಂಡ್ಸ್. ಇದು ಅರ್ಜುನ 5x ಟ್ರ್ಯಾಕ್ಟರ್. ಇದು ರಿಮೋಟ್ ಕಂಟ್ರೋಲು ಮತ್ತು ಹ್ಯಾಂಡಲ್ ಕೊಡ್ಬೇಕಾಗುತ್ತೆ. ಹೆಡ್ಲೈಟು, ಇಂಡಿಕೇಟ್ರು, ಫ್ರಂಟ್ ಆ್ಯಕ್ಸಲ್ ಓಡಾಡುತ್ತೆ ಆ ಕಡೆ ಈ ಕಡೆ. ಈ ರೀತಿ ರೆಡಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ. ಆಮೇಲೆ ರೋಟರು, ಕಲ್ಟಿವೇಷನ್ ಈ ರೀತಿ ಎಲ್ಲ ರೆಡಿ ಮಾಡಿರ್ತಾರೆ ಇವರೆಲ್ಲ. ಸೇಮ್ ಒರಿಜಿನಲ್ ಯಾವ ರೀತಿ ಇದೆಯಲ್ಲ ಅದೇ ರೀತಿಯಲ್ಲಿ ನೋಡಿ ಕಾಣುತ್ತೆ ಲುಕ್ಕು. ಮತ್ತು ಮೇನು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಟ್ರಾಲಿ ಮಾಡಿದ್ದಾರೆ ನೋಡಿರಿ. ಹಂಗೆ ಟ್ರಾಲಿ ಎಲ್ಲ ಮತ್ತು ಎಕ್ಸ್ಟ್ರಾ ಏನಂದ್ರೆ ಎಲ್ಲ ಪಡ್ಕೆ ಓಪನ್ ಆಗುತ್ತಾವೆ ನೋಡಿರಿ. ಪಡ್ಕೆ ಹೆಂಗೆ ಓಪನ್ ಆಗ್ತಾಯಿಲ್ಲ ನೋಡಿರಿ. ಒಳಗಡೆ ಮತ್ತು ಬಾಂಬು ಹಾಕೋಕ್ಕೆಲ್ಲ ನೋಡಿರಿ ಈ ರೀತಿ ಎಲ್ಲ ಹೋದವು. ಮತ್ತು ಕೆಳಗಡೆ ಟರ್ನ್ ಟೇಬಲು ಮತ್ತು ಪಾಟ ಅಡ್ಜಸ್ಟ್ಮೆಂಟು 4 ಇಂಚ್ ಎಕ್ಸೆಲ್ ಹಾಕ್ಯ ನೋಡಿರಿ ಯಾವ ರೀತಿ ಹೆವಿ ಎಕ್ಸೆಲ್ ಐತಿ. ಮತ್ತು ಮುಂದೆಲ್ಲ ವರ್ಕ್ ಆಗ್ತೈತಿ ಈ ರೀತಿ ಎಲ್ಲ. ಆಮೇಲೆ ರಿಮೋಟ್ ಇದೆ ನೋಡಿರಿ. ಈ ರಿಮೋಟು 4 ಚಾನಲಿಂದ 6 ಚಾನಲ್ ಅಥವಾ 8 ಚಾನಲ್, ನೀವು ಎಷ್ಟು ಚಾನಲ್ ಬೇಕಲ್ಲ ಅಷ್ಟು ಚಾನಲಲ್ಲಿ ಈ ರಿಮೋಟ್ನ ರೆಡಿ ಮಾಡ್ತಾರೆ. ಇವಾಗ ಬ್ಯಾಕ್ವರ್ಡು, ಫಾರ್ವರ್ಡು ಮತ್ತು ಹೈಡ್ರಾಲಿಕ್ ಬಾರು, ರೋಟ್ರು ಮತ್ತು ಎಲ್ಲ ಥರ ಆಪ್ರೇಟ್ ಆಕೈತಿ. ಈ ಸ್ಟೇಜ್ ಚಿಕ್ಕ ರಿಮೋಟ್ ಇದೆಯಲ್ಲ ಇದ್ರ ಎಲ್ಲ ಥರ ಆಪ್ರೇಟ್ ಮಾಡ್ಬೋದು. ಇದು 1 ಅವರ ರೆಡಿ ಮಾಡೋದು. ಮತ್ತು ಈ ಕಡೆ ಪಲ್ಟಿನ ನೋಡಿರಿ. ಆಯಿಲ್ ಪಲ್ಟಿ ಬೇಕಾದ್ರೆ ಆಯಿಲ್ ಪಲ್ಟಿ ಮಾಡ್ತಾರೆ, ಸಾಲ ಬೇಕಾದ್ರೆ ಸಾಲ ಬಿಲ್ಡಿ ಮಾಡ್ಕೊಡ್ತಾರೆ. ಈ ರೀತಿ ಪಲ್ಟಿಗಳಿವಾಗ ನಾವು ಯಾವ ರೀತಿ ಕಲರ್ ಹಾಕ್ತಿರಲ್ಲ ಅದೇ ಕಲರ್ಗೆ ರೆಡಿ ಮಾಡಿ ಕೊಡ್ತಾರೆ ಈ ರೀತಿ. ಆಮೇಲೆ ನಮ್ಮ ಹಳೆಯ ಬ್ರ್ಯಾಂಡ್, ಓಲ್ಡ್ ಬ್ರ್ಯಾಂಡ್ ಹಿಂದೂಸ್ತಾನ್ ದೇಸಿ ಬ್ರ್ಯಾಂಡ್ ನಮ್ಮಿದೆ. ಇದು ಭಾರಿ ಚೆನ್ನಾಗಿ ಬಂದಿದ್ದು. ಪ್ರಿಂಟ್ ಎಲ್ಲ ಚೆನ್ನಾಗಿ ಮಾಡ್ಯಾರ. ಇದ್ರೂ ಎಲ್ಲ ಸೇಮ ಸ್ಟೇರಿಂಗ್ ಹೊರಡ್ತೈತಿ, ಹೆಡ್ಲೈಟು, ಇಂಡಿಕೇಟ್ರು ಎಲ್ಲ ಥರ ವರ್ಕ್ ಆಗುತ್ತೆ. ಅದು ಹಿಂದೆ ಪಿ ಟಿ ಒ ಮತ್ತು ಹೈಡ್ರಾಲಿಕ್ ಎಲ್ಲ ಅಸೆಂಬಲ್ ಆಗಿದ್ದಾವೆ ನೋಡಿರಿ. ಆಮೇಲೆ ಅವರ ಫಸ್ಟ್ ಟೈಮ್ ರೆಡಿ ಮಾಡಿದ ಟಾಟಾ ಸ್ಕೈ ಅದು ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ರೀತಿ ಬಿಲ್ಡ್ ಕ್ವಾಲಿಟಿ ಮಾಡಿದ್ದಾರೆ ನೋಡೋದನ್ನ. ಚೆನ್ನಾಗಿದೆ ಎಲ್ಲ ಥರ ವರ್ಕಿಂಗು. ಇದಕ್ಕೂ ಕೆಳಗಡೆಲ್ಲ ಸಸ್ಪೆನ್ಷನ್ಸು, ಪಾಠ ಎಲ್ಲ ಅಡ್ಜಸ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಇಂಡಿಕೇಟರ್ ಮಾಡಿದ್ದಾರೆ. ಇದು ಗೂಡ್ಸ್ ವೆಹಿಕಲ್ ಮಾಡಿದ್ದಾರೆ ಅದನ್ನು. ಆಮೇಲೆ ಇದು ಪ್ಲಾಸ್ಟಿಕ್ ರಿಮೋಟ್ ಇದೆ. ಇದು ನಾರ್ಮಲ್ 2 ಚಾನಲ್ ಪ್ಲಾಸ್ಟಿಕ್ ರಿಮೋಟ್. ಅದು ಇದರಲ್ಲಿ ಇದಾವೆ ಚೆನ್ನಾಗಿದಾವೆ, ತೋರಿಸ್ತೀನಿ ಬನ್ನಿ. ಈ ರಿಮೋಟ್ ಇದೆಲ್ಲ ನೋಡಿರಿ. ಇದು ನಾರ್ಮಲ್ ಡಿಸ್ಪ್ಲೇ ಇಲ್ಲ, ಹಾಗೆ ಬರ್ತದೆ. ಇದು ಬ್ಯಾಕ್ವರ್ಡ್ ಫಾರ್ವರ್ಡ್ ಇಲ್ಲಿ ಯೂಸ್ ಮಾಡೋದು ಬೇಕಾದ್ರೆ ಇಲ್ಲಿ ಇದೆ, ಸ್ಲೋ ಮತ್ತು ಸ್ಪೀಡಲ್ಲಿ. ಇಲ್ಲೊಂದು ಚಾನಲ್ ಇಲ್ಲಿ ವರ್ಕ್ ಆಗುತ್ತವೆ. ಇಲ್ಲಿ ಆನ್ ಆಫ್ ಸ್ವಿಚ್ ಇದೆ. ಆಮೇಲೆ ಇದು ಡಿಸ್ಪ್ಲೇ ರಿಮೋಟ್ ಇದೆ. ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಆಮೇಲೆ ಇದು ಸೇಮ್ ಇದೇ ರೀತಿ ಎಲ್ಲ ಇದೆ. ಅದಕ್ಕೆ ಕಂಟ್ರೋಲರ್ ಇದೆ. ಆಮೇಲೆ ಇದಕ್ಕೆ 2200 mAh ಬ್ಯಾಟ್ರಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಬ್ಯಾಟ್ರಿನೂ. ಮತ್ತು ಇಲ್ಲಿ ಅಷ್ಟೇ ನಿಮಗೆ ನಾರ್ಮಲ್ ಬೇಕಾದ್ರೆ 12 ವೋಲ್ಟು 3 amps ವರೆಗೆ ಅದು ಸಪ್ಲೈ ಕೊಡುತ್ತಿದ್ದು. ಇದು ಅವರು ಓನ್ ರೆಡಿ ಮಾಡ್ತಾರೆ ಇಂತೆಲ್ಲ ರಿಮೋಟ್ಗಳು. ನಿಮಗೆ ಬೇಕಾರೆ ಬರೀ ಇದೆ ನೋಡಿ, ಈ ಚಿಕ್ಕ ರಿಮೋಟು. ಇದು 2 ಚಾನಲ್ ವರ್ಕ್ ಆಗುತ್ತೆ ಇದು. ಆಮೇಲೆ ಇಲ್ಲಿ ನೋಡಿ, ಚಿಕ್ಕ ಮಕ್ಕಳು ಆಟಂಕೆಲ್ಲ ರೆಡಿ ಮಾಡಿದ್ದಾರೆ. ನಿಮಗೆ ಈ ರೀತಿ ನೋಡಿ ಎಲ್ಲ ಸಿಮೆಂಟ್ ಕಾಂಕ್ರೀಟ್ ಕಲಿಸ್ತಾರಲ್ಲ ಅದೇ ರೀತಿ ರೆಡಿ ಮಾಡಿದ್ದಾರೆ ಓಣವು. ಮತ್ತು ಇಲ್ಲಿ ನೋಡಿ ಬಂಪರ್ ಗಟ್ಟುಗಳು ಯಾವ ರೇಂಜ್ ಮಾಡಿದ್ದಾರೆ. ಬಂಪರ್ ಗಟ್ಟುಗಳು ನೋಡಿ, ಫುಲ್ ಹೆವಿ ಬಂಪರ್ ಗಟ್ಟುಗಳು ಅವು. ನಾವು ಕೋಟೆ ಗಾಡಿ ಕೊಟ್ಟಿದ್ದಲ್ಲ ಆರ್ಡ್ರ್, ಇವೇ ಬಂಪರ್ ಗಟ್ಟು. ಈ ಸೈಜಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇರ್ತಾರಲ್ಲ ಈ ರೀತಿ ಎಲ್ಲ ಬಂಪರ್ ಮಾಡಿದ್ದಾರೆ. ಇವೆಲ್ಲ ಕಂಪ್ನಿ ಗಾಡಿ ಬರುತ್ತಲ್ಲ RC ಟ್ರ್ಯಾಕ್ಟ್ರು, ಚಿಕ್ಕ ಟ್ರ್ಯಾಕ್ಟ್ರು, ಆ ಟ್ರ್ಯಾಕ್ಟ್ರದ್ದು ಎಲ್ಲ ಬಂಪರ್ದು ಚೆನ್ನಾಗಿ ಇನ್ನೂ ಅದು. ಮೀಸೆ ಇದೆ ನೋಡ್ರಿ, ನಮ್ಮ ಉತ್ತರ ಕನ್ನಡಕ್ಕೆ ಸ್ಟೈಲ್ ಮೀಸೆ. ಎಲ್ಲ ಕಡೆ ಮೀಸೆ ಅಂಟಿಸ್ತಲ್ಲ ಅದೇ ಮೀಸೆ ಎಲ್ಲ ಇದು. ಆಮೇಲೆ ಸೈಡ್ಗೆ ಹುಡ್ಡಕ್ಕೆ ಏರೋಕ್ಕೆಲ್ಲ ಕ್ಯಾಬಿನ್ ಬರುತ್ತಲ್ಲ, ಏಣಿ ಮುಚ್ಚುಂಕಿ ಅಂತಾರಲ್ಲ ಅದು. ಇದು ಚೆನ್ನಾಗಿ ಮಾಡಿದ್ದಾರೆ ಇರ್ತೀನಲ್ಲ. ಇಲ್ಲಿ ಪಂಜಾಬ್ ಸಿಸ್ಟಮು ಬಂಪರ್ ಅದಾವು ನೋಡಿರಿ. ಪಂಜಾಬ್ ಸಿಸ್ಟಮ್ ಬಂಪರ್ದೆಲ್ಲ ಈ ರೀತಿ ಚೆನ್ನಾಗಿ ಬಂದ ಬಂಪರ್ದೆಲ್ಲ ಡಿಸೈನ್ ನೋಡಿರಿ ಯಾವ ರೀತಿ ಯೂನಿಕ್ ಕಾಣ್ತಾ ಇದೆ. ಚೆನ್ನಾಗಿದೆ, ಫುಲ್ ಹೆವಿನ ಐತಿ, ಬಿಲ್ಡ್ ಕ್ವಾಲಿಟಿ ಐತಿ.
ಮತ್ತು ಏನಿಂದ ಅಲ್ಲಿ ಹಾಂ, ಇಲ್ಲಿ ನೋಡಿರಿ ಮೋಟ್ರ್ ಕಲೆಕ್ಷನ್ ಯಾವ ರೀತಿ ಮಾಡಿದ್ದಾರೆ. ನೀವು ವೈಟ್ ಮೋಟ್ರು ನಿಮಗೂ ಬೇಕಾದ್ರೆ ಅವರು ಕೆಟ್ಲಾಗ ನಂಬರ್ ಹಾಕಿರ್ತಾರೆ, ನಾವು ಬೇಗ ನಂಬರ್ ಹಾಕಿವ್ರದ ಅಲ್ಲಿ ಹೋಗಿ ಚೆನ್ನಾಗಿ ಮೋಟ್ರ್ ಅದಾವೆ, ಒಳ್ಳೆ ಪ್ರೈಸ್ನಾಗ ಕೊಡ್ತಾರೆ. ಈ ರೀತಿ ಮೋಟ್ರ್ ಅದಾವೆ ವೈಟ್ ಮೋಟ್ರ್ ಎಲ್ಲ. ಮತ್ತು ಜಾಸ್ತಿ ಯೂಸ್ ಆಗುವಂಥ ಮೋಟ್ರು ವಿವೋ ಮೋಟ್ರು, ಇವು ಒಳ್ಳೆ ಕ್ವಾಲಿಟಿ ಒಳಗೆ ಸಿಗ್ತಾವೆ ಮತ್ತು ಕಡಿಮೆ ಪ್ರೈಸ್ನಾಗ ಕೊಡ್ತಾರೆ. ಆನ್ಲೈನ್ಲಾಗಿಂತ ಮಾರ್ಕೆಟಿಂಗ್ ಪ್ರೈಸ್ ಎಲ್ಲ ಕಡೆ ಕಡಿಮೆ ಪ್ರೈಸ್ ಸಿಗ್ತಾವೆ. ನೋಡಿ ನೀವು ಬೇಕಾದ್ರೆ ಅವ್ರ ನಂಬರ್ ಹಾಕಿತ್ತು ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಡಿ. ಮತ್ತು ಇವು ಟ್ರ್ಯಾಕ್ಟರ್ಗೆ ಹುಡುಗಿ ಹಾಕಿರ್ತಾರೆ ಹಿಂದೆ ಬ್ಯಾಕ್ ಸೈಡೆಲ್ಲ, ಕ್ಯಾಬಿನ್ ಹತ್ತೋಕ್ಕೆ ಹಿಂದೆ ಇಳಿಯೋಕ್ಕೆಲ್ಲ ಹಿಡಿತಾರೆ ಅವೆಲ್ಲ. ಇವು ಈ ರೀತಿ ಎಲ್ಲ ಶರ್ಟ್ ರೆಡಿ ಮಾಡಿದ್ದಾರೆ ನೋಡಿರಿ. ತುಂಬ ಚೆನ್ನಾಗಿ ಸ್ಟಾಕ್ ಇದೆ ಮೆಟೀರಿಯಲ್. ಮತ್ತು ಇಲ್ಲಿ ಸರ್ಕಲ್ ಇದೆ, ಸರ್ಕಲ್ ನೋಡ್ರಿ. ಆಮೇಲೆ ಸ್ಪೀಕರ್ ಕ್ಯಾಪು ಚೆನ್ನಾಗಿ ಮಾಡಿದೆ. ನಿಮಗೂ ಈ ರೀತಿ ಇದರಲ್ಲಿ ಬೇಕಾದ್ರೆ ನಿಮ್ಗೆ ಹೆಸರು ಮಾಡಿಕೊಡ್ತಾರೆ. ನಿಮ್ಮ ಹೆಸರು ಬೇಕಾದ್ರೆ ಸ್ಪೆಲ್ಲಿಂಗು ಅಥವಾ ಏನಾದ್ರು ಟೈಗರ್ ಸಿಂಬಲ್ ಬೇಕಾದ್ರೆ ರೆಡಿ ಮಾಡಿ ಕೊಡ್ತಾರೆ ಅದನ್ನು. ಮತ್ತು ನಮ್ಮ ಉತ್ತರ ಕರ್ನಾಟಕದ ಟ್ರ್ಯಾಕ್ಟರ್ ಬಂಪರ್ಗಳು ಪಿಂಕ್ ಕಲರಲ್ಲಿ ರೆಡಿ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಟ್ರ್ಯಾಕ್ಟರ್ ಬಂಪರ್ ಕೈ ನೋಡಿ ಸಪೋರ್ಟದು ತುಂಬ ಚೆನ್ನಾಗಿ ಬಂದಿವೆಲ್ಲ. ಇವು ಟ್ರಾಫಿಕ್ಗೆಲ್ಲ ಹಾಕಿರ್ತಾರಲ್ಲ ಡಿವೈಡ್ರಿಗೆ ಅಲ್ಲಿ ಇಲ್ಲಿ, ಆ ರೀತಿ ಚೆನ್ನಾಗಿ ಮಾಡಿದ್ದಾರೆ. ಯೂಟ್ಯೂಬರ್ಸಿಗೆ ಚೆನ್ನಾಗಿ ಯೂಸ್ ಆಗುತ್ತೆ ಇದು ವಿಡಿಯೋ ಮಾಡೋಕ್ಕೆ, ಅದಕ್ಕೆ ಅಂತೇಳಿ ರೆಡಿ ಮಾಡಿದ್ದಾರೆ. ಇವು ಹೈಡ್ರೋಲಿಕ್ ಇದು ನಾರ್ಮಲಿ ಜಾಕ್ ಇದೆ, ಅದು ಜಾಸ್ಟಿಕ್ ಅಂತ ಜಾಕ್ ಮಾಡಿದ್ದಾರೆ, ಅದನ್ನು ಚೆನ್ನಾಗಿದೆ ಇದು. ಮತ್ತು ಎಲ್ಲ ತುಂಬ ಮೆಟೀರಿಯಲ್ಸ್ ಇವೆ, ತೋರಿಸ್ತೀನಿ ಎಲ್ಲ. ಇದು ಸಿಂಗಲ್ ಚಾನಲ್ ರಿಮೋಟ್, ಇದು ಸೆಲ್ಲೋ ಹಾಕೋದು ಎಲ್ಲ ಥರ ಯೂಸ್ ಆಗ್ತಿದ್ದು. ಇನ್ನೂ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ ಕಲೆಕ್ಷನ್ ಇದೆ. ಇವಾಗ ಮೇನು ನಾವು ಆ 3D ಪ್ರಿಂಟ್ರ್ ಕಡೆ ಹೋಗ್ಬರಿ. 3D ಪ್ರಿಂಟ್ರ್ ಎಲ್ಲ ಸ್ಟಾರ್ಟ್ ಆದ ಈಗ ವರ್ಕ್ ಚಾಲು ಆಯ್ತು 3D ಪ್ರಿಂಟ್ರಿಂದ. ಈಗ ಬರೀ ಪ್ರಿಂಟ್ರ್ ಎಲ್ಲ ಸ್ಟಾರ್ಟ್ ಆಗಿ ನೋಡ್ರಿ. ಇದು ಮಲ್ಟಿ ಕಲರ್ ಪ್ರಿಂಟರ್ ಐತಿ. ನಿಮ್ಗೆ ಒಂದೇ ಮೆಟೀರಿಯಲ್ ಒಳಗೆ ಒಂದು 2-3 ಕಲರ್ ಪ್ರಿಂಟರ್ ರೆಡಿ ಮಾಡುತ್ತದೆ. ಇದು ಯಾವ ಇವಾಗ ಕೆಲಸ ಸ್ವಲ್ಪ ಸ್ಟಾರ್ಟ್ ಮುಗಿಸಿದೀಗ. ಇವಾಗ ಇಲ್ಲಿ ಸ್ಟಾರ್ಟ್ ಆಯ್ತು ನೋಡ್ರಿ ಕೆಲಸಾಗ. ಇವಾಗ ಅಲ್ಲಿ ಹೊರಗಡೆ ತೋರಿಸ್ತೀವಲ್ಲ ಕಲ್ಟಿವೇಷನ್, ಅವರು ಮುಂದಿನ ಪಾರ್ಟ್ಸ್ ರೆಡಿ ಆಗತ್ತವ. ಇಲ್ಲಿ ಚೆನ್ನಾಗಿ ಪ್ರಿಂಟ್ ಮಾಡತ್ತದು. ಬರೀ ಇಲ್ಲೆಲ್ಲ ಅಸೆಂಬಲ್ ಮಾಡ್ತಾರೆ ಪಾರ್ಟ್ಸು ಎಲ್ಲ. ಈ ರೀತಿ ಎಲ್ಲ ಅವ್ರದ ಸ್ಟುಡಿಯೋ ಐತಿ. ಬರೀ ನಾವಿಲ್ಲಿ ಕುಂಡ್ರು ಕುತ್ಕೊಂಡ ಏನು ಮಾಡ್ತಾರೆ ಕೆಲಸ ಹೇಳ್ತೀನಿ ಬರೀ. ನೋಡಿರಿ ಇಲ್ಲಿ ಎಲ್ಲ ಥರ ಹೋಲ್ಡರ್ ಅದಾವು. ಇಲ್ಲಿ ಸೋಲ್ಡ್ರಿಂಗ್ ಹೊಡಿ ಟೈಮ್ದಾಗ ಲೆನ್ಸ್ ಇದೆ ನೋಡ್ರಿ. ಇಲ್ಲಿ ಲೆನ್ಸು ಚಿಕ್ಕದಲ್ಲಿ ಪಾರ್ಟ್ಸ್ಗಳು ವೆಲ್ಡ್ ಸೋಲ್ಡ್ರಿಂಗ್ ಹೊಡಿದಾರೆ, ಅವಾಗ ನೋಡ್ತಾರೆ, ಅದನ್ನು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಸ್ಮಾಲ್ ಡ್ರಿಲ್ ಮಷಿನ್ ಐತಿ. ಇಲ್ಲಿ ಬೆಂಚ್ ವಾಯ್ಸ್ ಐತೆ ನೋಡಿ, ಬೆಂಚ್ ವಾಯ್ಸ್ ಇರ್ತಾ ಸ್ವಲ್ಪ ಚಿಕ್ಕದು ಮ್ಯಾನ್ಯಲ್ ಇದು. ಮತ್ತು ಇಲ್ಲಿ ಡ್ರಿಲ್ ಮಿಷಿನ್ ಐತಿ. ಇಲ್ಲಿ ಟೈರ್ ಇಲ್ಲೆಲ್ಲ ಪಾರ್ಟ್ಸ್ಗಳು ಜೋಡ್ಸ್ಲಕ್ಕ. ಇಲ್ಲಿ ನೋಡ್ರಿ ಡ್ರಿಲ್ ಮಿಷಿನ್ ಐತಿ, ನಾವೆಲ್ಲ ಟ್ರ್ಯಾಕ್ಟ್ರಿಗೆಲ್ಲ ಯೂಸ್ ಮಾಡ್ತಲ್ಲ ಅದೇ ರೀತಿ ಡ್ರಿಲ್ ಮಿಷಿನ್ ಇತ್ತು. ಮತ್ತು ಇಲ್ಲಿ 3 ಮೋಟ್ರು, ಇವೆಲ್ಲ ಗಿಯರ್ ಮೋಟ್ರ್ಗಳವು ಹೊಸ. ಮತ್ತು ಟ್ರ್ಯಾಕ್ಟರ್ ಮಾಡೋದಂತ ಇವೆಲ್ಲ ರಿಮೋಟ್ನ ಚೆಕ್ ಮಾಡೋಕ್ಕೆ ಯಾವ ರೀತಿ ವರ್ಕ್ ಆಕೈತಿ ಅಂತೇಳಿ ಅವು ಚಾನಲ್ಗೆ ತನಕ ಕನೆಕ್ಟ್ ಮಾಡ್ಕೊಂಡು ವರ್ಕ್ ಯಾವ ರೀತಿ ಆಗುತ್ತೆ ಇದಕ್ಕೆ ಚೆಕ್ ಮಾಡ್ತಾರೋ. ಇದು ಎಲ್ಲ ರೆಡಿ ಮಾಡೋರು. ಇಲ್ಲಿ ನೋಡಿ ಫ್ರೆಂಡ್ಸ ಎಲ್ಲ ಥರ ಮಟೀರಿಯಲ್ಸ್ ಇಲ್ಲಿ ಅವ್ರಿಗೆ ಯೂಸ್ ಆಗುವಂಥ ಬೇರಿಂಗ್ಸು, ನಟ್ಟು, ಬೋಲ್ಟು, ಸ್ಕ್ರೂ ಎಲ್ಲ ಥರ ಇಟ್ಟರು. ಇಲ್ಲಿ ಸ್ಮಾಲ್ ವೈರ್ ಐತಿ, ಚೆನ್ನಾಗಿದೆಯಲ್ಲ ವೈರದು. ಇಲ್ಲಿ ನೋಡಿ ಫ್ರೆಂಡ್ಸ ಯಾವ ರೀತಿ ಸ್ಕ್ರೂ ಕಲೆಕ್ಷನ್ ಮಾಡಿದ್ದಾರೆ ನೋಡಿರಿ. ಇಲ್ಲಿ ಸ್ಕ್ರೂ ಎಲ್ಲ ಚಿಕ್ಕ ಚಿಕ್ಕ ಸ್ಕ್ರೂ ಎಲ್ಲ ಕಲೆಕ್ಷನ್ ಮಾಡಿದ್ದಾರೆ ಅವರ. ತುಂಬ ಅದಾವ ಸ್ಕ್ರೂ. ಮತ್ತಿಲ್ಲಿ ಪಿನ್ಗಳ ನೋಡಿರಿ, ಮೇಲ್ ಫಿಮೇಲ್ ಸ್ವಿಚ್ಗಳು ಎಲ್ಲ ಸ್ಕ್ರೂ, ನಟ್ ಬೋಲ್ಟು ನೋಡಿ. ಸ್ಪನ್ನರ್ ಹೆಂಗೈತಿ, ದೊಡ್ಡ ಸ್ಪನ್ನರ್ ಐತಿ, ಚೆನ್ನಾಗಿ ಮಾಡ್ಯಾರು. ಎಲ್ಲ ಮಟೀರಿಯಲ್ಸು ಭಾಳ ಕಲೆಕ್ಷನ್ ಮಾಡ್ಯಾರು. ಬರೀ ಇಲ್ಲಿ ಈ ಕಡೆ ಎಲ್ಲ ಮೇನ್ ಅಂದ್ರೆ ಅವರು ಪ್ರೋಗ್ರಾಮ್ ಮಾಡುವಂಥ ಮಟೀರಿಯಲ್ಸ್ಗಳೆಲ್ಲ ಇದಾವೆ. ಇಲ್ಲಿ ಗೇರ್ಗಳು ಯಾವ ಥರ ಗೇರ್ ಅಂದ್ರೆ
ಇದು ನಾವು ನಾರ್ಮಲ್ ಯೂಸ್ ಮಾಡೋ ಗ್ರೈಂಡರ್ ಗೇರ್ ಇಲ್ಲ. ಇದು ಇವಾಗ ಟ್ರೆಂಡಲ್ಲಿರೋದು ಡಿಫ್ರೆನ್ಷಿಯಲ್ ತಂದ್ರೆ ಅವರು ಹೊಸ ಗಾಡಿ ರೆಡಿ ಮಾಡ್ತಾರೆ ಡಿಫ್ರೆನ್ಷಿಯಲ್ ಹಾಕಿ. ಅವ್ರು ಈ ರೀತಿ ಎಲ್ಲ ಡಿಫ್ರೆನ್ಷಿಯಲ್ ಅವು. ಅಂದರೆ ಇದು ಈ ಕಡೆ ಕ್ಲಾಕಸ್ ತೋರಿಸಿ ಈ ಕಡೆ ಆ್ಯಂಟಿ ಕ್ಲಾಕಸಲ್ಲಿ ರೊಟೇಟ್ ಆಗುತ್ತೆ ಅದೆಲ್ಲ. ಮತ್ತು ಇಲ್ಲೊಂದು ಡಿಫ್ರೆನ್ಷಿಯಲ್ ಇದೆ ನೋಡಿರಿ, ಚೆನ್ನಾಗಲ್ಲ ಡಿಫ್ರೆನ್ಷಿಯಲ್ ಎಲ್ಲ. ಮತ್ತು ಇಲ್ಲಿ ಏನಿದೆಲ್ಲ ಎಲೆಕ್ಟ್ರಿಕಲ್ ಐಟಮ್ಗಳದಾವು. ಯಾವ ರೀತಿ ಅಂದ್ರೆ ನಿಮಗೆ ಬಾರಿಗೆಲ್ಲ ಯೂಸ್ ಮಾಡ್ತಾರೆ, ಹೈಡ್ರಾಲಿಕ್ ಬಾರಿ ಇಂಥ ಚಿಕ್ಕ ಚಿಕ್ಕ ಮೋಟ್ರುಗಳು. ಮತ್ತು ಇದು ರಿಮೋಟಿಗೆ ಯೂಸ್ ಮಾಡ್ತಾರಲ್ಲ ಆ ರೀತಿ ಕೆಟ್ಟೈತಿವು. ಇಲ್ಲಿ ಕೆಪಾಸಿಟ್ರು, ಲೈಟ್ಸು, ಮತ್ತು 1.5 ಇಂಚ್ ಸ್ಪೀಕರು, ಮತ್ತು ಇಲ್ಲಿ ದೊಡ್ಡ ಸ್ಪೀಕರ್ ಅದಾವು. ಇಲ್ಲಿ ನೋಡಿ ಈ ರೀತಿ ಏನೋ ಒಂದು ಇದೆ, ನಮಗೆ ಬರ್ತಿಲ್ಲ ಅದ್ರ ಹೆಸರು ಏನಂತ ಅವ್ರಿಗೆ ಕೇಳಿ ಹೇಳ್ತೀನಿ. ಇಲ್ಲಿ ಜಾಯಿಂಟ್ ಅದಾವೆ ನೋಡಿ, ಕಪಲ್ ಜಾಯಿಂಟು, ನಕಲ್ ಜಾಯಿಂಟು, ಈ ರೀತಿ ಎಲ್ಲ ಜಾಯಿಂಟ್ಸ್ಗಳದಾವು. ಮತ್ತು ಇಲ್ಲಿ ಸ್ಪೀಡ್ ಕಂಟ್ರೋಲ್ ಇದೆ ನೋಡಿ, 12 ವೋಲ್ಟು ಸ್ಪೀಡ್ ಕಂಟ್ರೋಲ್ ಇದೆ. ಮತ್ತು ಇಲ್ಲಿ ಇನ್ನೂ ತುಂಬ ಮೆಟಲ್ಸ್ ಅದಾವೆ, ತೋರಿಸ್ತೀವಿ ನಿಮಗೆಲ್ಲ ನೋಡಿರಿ. ಇದು ಹ್ಯಾಂಡ್ ಕಟ್ರ್ ಗೇರ್ ಇದೆ. ನಾವು ನಾರ್ಮಲ್ ಟ್ರ್ಯಾಕ್ಟರ್ ಯೂಸ್ ಮಾಡ್ತೀವಲ್ಲ RPM ಹೆಚ್ಚಿಗೆ ಕಮ್ಮಿ ಮಾಡೋಕ್ಕೆ, ಆ ರೀತಿ ಇದು ಹ್ಯಾಂಡ್ ಕಟ್ರ್ ಗೇರ್ ಇದೆ. ಇಲ್ಲೆಲ್ಲ ಐಟಮ್ಸ್ಗಳದಾವು ಗಾಡಿಗೆ ಹಾಕಲಕ್ಕೆ, ಅದಕ್ಕೆ ಜೋಡ್ಸಕ್ಕೆ. ಇಲ್ಲೊಂದು ಡ್ರಿಲ್ ಮೆಷಿನ್ ಸ್ಟ್ಯಾಂಡ್ ಇತ್ತು ನೋಡಿರಿ, ಚೆನ್ನಾಗಿದಾವಲ್ಲ. ಅವರೆಲ್ಲ ಮೇನೆಲ್ಲ ಎಡಿಟಿಂಗ್ ಎಲ್ಲ ಇಲ್ಲೇ ಮಾಡ್ತಾರೋ, ಕಂಪ್ಯೂಟರ್ ರೀತಿ CPU ಎಲ್ಲ. ಇದ್ರಾಗೆಲ್ಲ ಅವರ 3D ಡಿಸೈನ ರೆಡಿ ಮಾಡ್ಕೊಡ್ತಾರೋ, ಹೆಚ್ಚಿಗೆ 3D ಪ್ರಿಂಟಿಗೆ ಹಾಕ್ತಾರೋ, 3D ಪ್ರಿಂಟ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಕೊಡ್ತಾವೆ ನೋಡಿ ಫ್ರೆಂಡ್ಸ. ನಿಮಗೂ ಈ ರೀತಿ ಟ್ರ್ಯಾಕ್ಟರ್ದು ಏರ್ಪಾಡ್ಸೋದು ಬೇಕಾರ ಅವ್ರನ್ನ ಸಂಪರ್ಕಿಸಿ, ಅವ್ರದ್ದು ನಂಬರ್ನ ಹಾಕಿರ್ತೀವಿ ಬಯೋದಲ್ಲಿ ನೋಡಿ ಫ್ರೆಂಡ್ಸ್. ಟ್ರ್ಯಾಕ್ಟರ್ ಯಾವ ರೀತಿ ಬಿಲ್ಡ್ ಕ್ವಾಲಿಟಿ ಮತ್ತು ಚೆನ್ನಾಗಿ ರೆಡಿ ಮಾಡ್ಯಾರೋ ಅವ್ರದ್ದು ನಂಬರು ಮತ್ತು ಇದನ್ನು ಅವ್ರ ಐ ಡಿ ಇದೆ ಫ್ರೆಂಡ್ಸ್. ಇದು ಯೂಟ್ಯೂಬ್ ಇದೆ, ಇನ್ಸ್ಟಾ ಇದೆ, ಇದನ್ನ ಚೆಕ್ ಮಾಡ್ಕೊಳ್ಳಿ ಐಡಿನ. ಎಲ್ಲ ಮಟೀರಿಯಲ್ಸ್ ಬೇಕಾದ್ರೆ ಅವ್ರಿಗೆ ಆರ್ಡರ್ ಮಾಡಿರಿ, ನಿಮಗೆ ಮತ್ತು ನಿಮ್ಮ ಊರಿಗೆ ಕಳಿಸ್ತಾರೆ. ಮತ್ತು ತುಂಬ ಫೇಕ್ ನಂಬರ್ಸು ಅವರು ಬರ್ತವೆ, ಅವ್ಯಾವ ನೋಡಬೇಡಿ. ಅವ್ರಿಗೆ ಒಂದೇ ನಂಬರ್ದು ಅದು ಬಯೋದಲ್ಲಿ ಹಾಕಿರ್ತೀನಿ ನೋಡಿರಿ, ಅದಕ್ಕೆ ಕಾಲ್ ಮಾಡಿರಿ, ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.